കൃതജ്ഞതകൾ രേഖപ്പെടുത്തുന്നു. അടുത്തതായി വേദിയിൽ കർണാടക SKSF സംസ്ഥാന സാഹിത്യ പുരസ്കാരം സമ്മാനിക്കുന്ന ചടങ്ങിന് വേദി സാക്ഷിയാവുകയാണ്. കഴിഞ്ഞ 33 വർഷക്കാലം ദർസ് നടത്തിക്കൊണ്ടിരിക്കുന്ന പണ്ഡിതനും കന്നഡ സാഹിത്യ മേഖലയിൽ ദീനി ദഅവത്തിന്റെ സാധ്യതകൾ കണ്ടറിഞ്ഞ് അത് ജനസമൂഹത്തിന് പകർന്നു കൊടുക്കുന്ന നൂറുകണക്കിന് ശിഷ്യന്മാരെ വാർത്തെടുത്ത ബഹുമാനപ്പെട്ട ഹൈദർ ദാരിമി ഉസ്താദ് മുദർരിസ് സുറൽപാടി അവർക്ക് ഇവരു വേദിയിൽ ബഹുമാനപ്പെട്ട സയ്യിദുൽ ഉലമയുടെ തിരുകരങ്ങളാൽ SKSF സംസ്ഥാന സാഹിത്യ പുരസ്കാരം ഏറ്റുവാങ്ങുന്നു. ബഹുമാനപ്പെട്ട സയ്യിദ് അവർകളെ അഭ്യർത്ഥിക്കുന്നു. ഏറ്റുവാങ്ങാൻ വേണ്ടി സയ്യിദ് ഹൈദർ ദാരിമി ഉസ്താദ് അവർകളെ സഹർഷം സ്വാഗതം ചെയ്യുന്നു. അല്ലാഹു അക്ബർ അല്ലാഹു അക്ബർ അല്ലാഹു അക്ബർ ലാ ഇലാഹ ഇല്ലല്ലാഹു അല്ലാഹു അക്ബർ അല്ലാഹു അക്ബർ വലില്ലാഹിൽ ഹംദ്. ಹದಿನೆಂಟು 1962 ಸುಲೈಮಾನ್ ಹಾಜಿ ಅವ್ವಮ್ಮ ದಂಪತಿಗಳ ಪ್ರಥಮ ಪುತ್ರನಾಗಿ ಕುದ್ರಡ್ಕದಲ್ಲಿ ಜನಿಸಿದ ಅವರು ಲೌಕಿಕವಾಗಿ 9ನೇ ತರಗತಿ ತನಕ ಕಲಿತು ನಂತರ ಮಾಡನ್ನೂರು, ಉಪ್ಪಿನಂಗಡಿ, ತಲಶೇರಿ ಮುಂತಾದೆಡೆ ದರ್ಸ್ ಕಲಿತು ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರ ನಂದಿ ದಾರುಸಲಾಂ ಅರಬಿಕ್ ಕಾಲೇಜಿನಿಂದ 1991ರಲ್ಲಿ ದಾರಿಮಿ ಬಿರುದು ಪಡೆದರು. ಖ್ಯಾತ ಸೂಫಿ ವರ್ಯರಾದ ಮಾಡನ್ನೂರು ಉಸ್ತಾದ್ ಎಂದೇ ಪ್ರಸಿದ್ಧರಾದ ಕನ್ನೂರು ಇಬ್ರಾಹಿಂ ಮುಸ್ಲಿಯಾರ್ರಿಂದ ದರ್ಸ್ ಪಠನ ಆರಂಭಿಸಿದ ಇವರು ಶೇಖುನಾ ಶಂಸುಲ್ ಉಲಮಾರ ಶಿಷ್ಯತ್ವವನ್ನು ಪಡೆದವರು. ಖ್ಯಾತ ವಿದ್ವಾಂಸರಾದ KC ಜಮಾಲುದ್ದೀನ್ ಮುಸ್ಲಿಯಾರ್, ವೆಳ್ಳಿಮುಕ್ಕು ಮೊಹಮ್ಮದ್ ಮುಸ್ಲಿಯಾರ್, AP ಮುಹಮ್ಮದ್ ಮುಸ್ಲಿಯಾರ್, ಕುಮರಂ ಪುತ್ತೂರು ಮೊದಲಾದವರ ಶಿಷ್ಯತ್ವವನ್ನು ಪಡೆದವರು. ನಂತರ ಬಾಂಬಿಲದಲ್ಲಿ ಅಧ್ಯಾಪಕ ಸೇವೆ ಆರಂಭಿಸಿದ ಇವರು ಕರಾಯ, ಮಡಿಕೇರಿ, ಉಪ್ಪಳ, ಕುನ್ನಿಲ್, ಕಲ್ಲಡಕ, ಅಕ್ಕರಂಗಡಿ ಮೊದಲಾದ ಕಡೆ ದರ್ಸ್ ನಡೆಸಿ ಇದೀಗ ಸುರಲ್ಪಾಡಿಯಲ್ಲಿ ದರ್ಸ್ ನಡೆಸುತ್ತಿದ್ದಾರೆ. ಕಳೆದ 33 ವರ್ಷಗಳಿಂದ ದರ್ಸ್ ನಡೆಸುತ್ತಿರುವ ಇವರು ತಮ್ಮ ಶಿಷ್ಯಂದಿರನ್ನ ಸೇರಿಸಿ ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ 6 ಮದ್ರಸೆಗಳನ್ನು ನಡೆಸುತ್ತಿದ್ದಾರೆ. ಅಲ್ಲಿ 8 ಅಧ್ಯಾಪಕರು 300ಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ಮದ್ರಸಾ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಶಂಸುಲ್ ಉಲಮಾರ ಬಗ್ಗೆ ಪ್ರಥಮವಾಗಿ ಪುಸ್ತಕ ಬರೆದ ಅವರು ಸುಮಾರು 25 ಪುಸ್ತಕಗಳನ್ನು ಬರೆದಿದ್ದಾರೆ. ಪಾಪ್ಯುಲರ್ ಮಾಸಿಕ, ಫಿರ್ದೌಸ್ ವಾರಪತ್ರಿಕೆಯ ಪ್ರಧಾನ ಅಂಕಣಕಾರರಾಗಿದ್ದ ಇವರು ಅಲ್ ಬಿಶಾರ್ ಮಾಸಿಕದ ಪ್ರಧಾನ ಸಂಪಾದಕರಾಗಿದ್ದರು. ನಂತರ ಸುನ್ನಿ ಸಂದೇಶ ಮಾಸಿಕದ ಪ್ರಧಾನ ಸಂಪಾದಕರಾಗಿ 12 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಸಮಸ್ತದ ಅಧೀನದಲ್ಲಿ ಪ್ರಕಾಶಗೊಳ್ಳುತ್ತಿದ್ದ ಅಲ್ ಮುಅಲ್ಲಿಂ ಮಾಸಿಕ, ಕುರುಂದುಗಳ್ ಮಾಸಿಕಗಳ ಕನ್ನಡ ಆವೃತ್ತಿಯ ಸಂಪಾದಕರಾಗಿಯೂ ಕೆಲವು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಸಮಸ್ತದ ಸಹಿತ ಹಲವಾರು ವಿಷಯಗಳನ್ನೊಳಗೊಂಡ ಗ್ರಂಥಗಳನ್ನು ಸಮಾಜಕ್ಕೆ ಅರ್ಪಿಸಿದ ಕರ್ನಾಟಕ ಇಸ್ಲಾಮಿಕ್ ಸಾಹಿತ್ಯ ಅಕಾಡೆಮಿ ಕಿಸಾ ಮಂಗಳೂರು ಇದರ ಪ್ರಧಾನ ನಿರ್ದೇಶಕರಾಗಿ ದುಡಿದವರು. ಇವರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಾಗಿದೆ. ಮುಂದೆ ಈ ವೇದಿಕೆಯಲ್ಲಿ അടുത്തതായി വേദിയിൽ